ಎಸ್ ವೆಲ್ಕಮ್ ಬ್ಯಾಕ್ ಡಿಯರ್ ಸ್ಟೂಡೆಂಟ್ಸ್. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಆನಂದ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸೊರಬ, ಶಿವಮೊಗ್ಗ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ವಿಶೇಷವಾಗಿ ನಾನು ನಿಮಗೆ ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನಾನು ನಿಮಗೆ ತಗೊಂಡ್ ಬರ್ತಾ ಇದ್ದೀನಿ ಇವತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಯೂಶುವಲಿ ನಮ್ದು ಥಿಯರಿಟಿಕಲ್ ಕಾನ್ಸೆಪ್ಟ್ ಆದ್ರೆ ಮಕ್ಕಳು ತರಗತಿನಲ್ಲಿ ಕೇಳದಲ್ದೇನೆ ಈಗ ಆನ್ಲೈನ್ ಅಲ್ಲಿ ಯಾರು ಕೇಳ್ತಾರಪ್ಪ, ಇದು ನನ್ಗೆ ಅರ್ಥ ಆಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರ ತಲೆನಲ್ಲಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಅಕೌಂಟಿಂಗ್ ಸಂಬಂಧಪಟ್ಟ ಹಾಗೆ ಇವತ್ತು ಬಹಳ ವಿಶೇಷವಾದಂತಹ ಟಾಪಿಕ್ ಅನ್ನು ನಿಮ್ಮ ಮುಂದೆ ತಗೊಂಡ್ಬಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದು ವಿಶೇಷವಾಗಿ ತಗೊಂಡ್ ಬರೋದಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಕಷ್ಟ ಆಗುತ್ತೆ ಕೇಳೋದಿಕ್ಕೆ, ಬಟ್ ನಮ್ಗೆ ಹೇಳೋದಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಈ ಒಂದು ಟಾಪಿಕ್ ಗಳನ್ನ ಆನ್ಲೈನ್ ತರದೇ ಒಂದು ವಿಶೇಷವಾದಂತಹ ವಿಚಾರ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಇವತ್ತು ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ ನಿಮ್ಗೆ ಹೇಳಕ್ ಹೊರಟಿದ್ದೀನಿ. ಸೊ ಟುಡೇ ವಿ ವಿಲ್ ಡಿಸ್ಕಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲಿ ಬರುತ್ತೆ. ಬಿಕಾಂ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಸೆಮ್ಮು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಸೆಮ್ ಅಲ್ಲಿ ಇರಬಹುದು. ಸೊ ಹಾಗೆ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಇದು ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ಗಳಲ್ಲಿ ಇರುತ್ತೆ. ಎಲ್ಲ ಬಿಕಾಂ ವಿದ್ಯಾರ್ಥಿಗಳಿಗೆ, ಬಿಬಿಎಂ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ. ಸೊ ಇದರಲ್ಲಿ ನಾವು ಇವತ್ತು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡ ಹೋಗ್ತಾ ಇದೀವಿ. ಇದು ಯೂಶುವಲಿ 15 ಮಾರ್ಕ್ಸ್ ಕೇಳ್ತಾರೆ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಇದು ಸೆಕ್ಷನ್ ಸಿ ಗೆ. ಸೊ ಹಾಗಾಗಿ ವಿಶೇಷವಾಗಿ ಈ ಒಂದು ಟಾಪಿಕ್ ಅನ್ನ ನೀವು ಗಮನ ಇಟ್ಟು ಕೇಳಿದ್ರೆ 15 ಮಾರ್ಕ್ಸ್ ಅನ್ನ ಆರಾಮಾಗಿ ನೀವು ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಂಡು ಹೋಗ್ಬೋದು ಈ ವಿಡಿಯೋ ಕೇಳಿದ ನಂತರ. ಓಕೆ, ಸೊ ಬನ್ನಿ ಹಾಗಾದ್ರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಾವು ಯಾವ್ಯಾವ ಅಕೌಂಟ್ ಅನ್ನ ಮಾಡಬೇಕು ಅಂತ ಒಂದ್ಸರಿ ಕಣ್ಣಾಯಿಸ್ಬಿಡೋಣ. ಸೊ ಮೊದಲನೇದಾಗಿ ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್. So this account is prepared to find out the gross profit or gross loss by considering direct expenses and direct incomes. ನಮ್ಮ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಇನ್ಕಮ್ಸ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಏನು ಕೊಡೋದಿಲ್ಲ. ಸೊ ನಾನು ಮುಂದಕ್ಕೆ ಹೋಗ್ಬಿಡ್ತೀನಿ. ಪ್ರಿಪರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಈ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ವಿದ್ಯಾರ್ಥಿಗಳೇ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತೆ ಇಂಡೈರೆಕ್ಟ್ ಇನ್ಕಮ್ಸ್ ಗಳನ್ನ ಅವುಗಳ ರೇಷಿಯೋಗಳಿಗೆ ಅನುಗುಣವಾಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ನೆಟ್ ಪ್ರಾಫಿಟ್ ಅಂಡ್ ನೆಟ್ ಲಾಸ್ ಇವುಗಳನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮತ್ತೆ ಇಂಡೈರೆಕ್ಟ್ ಇನ್ಕಮ್ಸ್. ಸೊ ಮೂರನೇದಾಗಿ ಪ್ರಿಪರೇಷನ್ ಆಫ್ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದೊಂಥರ ವಿಶೇಷವಾದಂತಹ ಅಕೌಂಟು ವಿದ್ಯಾರ್ಥಿಗಳೇ. ಇಲ್ಲಿ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾಕೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ದೇರ್ ಆರ್ ಸರ್ಟನ್ ಎಕ್ಸ್ಪೆನ್ಸಸ್ ವಿಚ್ ಕೆನಾಟ್ ಬಿ ಅಲೋಕೇಟೆಡ್ ಟು ಈಚ್ ಡಿಪಾರ್ಟ್ಮೆಂಟ್. ಅಂದ್ರೆ ನಮ್ಮಲ್ಲಿ ಏನ್ ಡಿಪಾರ್ಟ್ಮೆಂಟ್ ಗಳಿದಾವೆ ಆ ಡಿಪಾರ್ಟ್ಮೆಂಟ್ ಗಳಿಗೆ ನಾವು ಇಂಡಿವಿಜುವಲ್ ಆಗಿ ಡಿವೈಡ್ ಮಾಡಕ್ ಆಗಲ್ಲ. ಅಂತಹ ಎಕ್ಸ್ಪೆನ್ಸಸ್ ಗಳೇನಾದ್ರೂ ಇದ್ರೆ ಅವುಗಳನ್ನ ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ತೋರಿಸ್ಬೇಕು. ಯಾವ್ಯಾವು? ಉದಾಹರಣೆಗೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಲೋನ್ ಆಗಿರ್ಬೋದು. ಓಕೆ, ಅಂಡ್ ಇನ್ನು ಹಲವಾರು ಡಿವೈಡ್ ಮಾಡಲಾಗದಂತಹ ಎಕ್ಸ್ಪೆನ್ಸಸ್ ಗಳಿರ್ತವೆ, ಅವುಗಳನ್ನ ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ತೋರಿಸ್ತೇವೆ. ಸೊ ಇದರಲ್ಲಿ ನಮಗೆ ಬ್ಯಾಲೆನ್ಸ್ ಏನ್ ಬರುತ್ತೆ, ಆ ಪ್ರಾಫಿಟ್ ಅನ್ನ ನಾವು ಐದರ್ ಬ್ಯಾಲೆನ್ಸ್ ಶೀಟ್ ಗೆ ಕಳಿಸ್ಬೇಕು, ಇಲ್ಲ ಅಂದ್ರೆ ಅಪ್ರಾಪ್ರಿಯೇಷನ್ಸ್ ಏನಾದ್ರೂ ಆಗಿದ್ರೆ ಅಪ್ರಾಪ್ರಿಯೇಷನ್ಸ್ ಅನ್ನ ಅದಕ್ಕೊಂದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೇವೆ, ಅದರಲ್ಲಿ ನಾವು ತೋರಿಸ್ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂದ್ರೆ ನಮ್ಮ ಪ್ರಾಫಿಟ್ ಅನ್ನ ನಾವು ಹೇಗೆ ಅಪ್ರಾಪ್ರಿಯೇಟ್ ಮಾಡಿದ್ದೇವೆ, ಡಿವಿಡೆಂಡ್ ಎಷ್ಟು ಕೊಟ್ಟಿದ್ದೇವೆ, ರಿಸರ್ವ್ ಎಷ್ಟು ಕ್ರಿಯೇಟ್ ಮಾಡಿದ್ದೇವೆ. ಓಕೆ, ಈ ತರದ ಅಪ್ರಾಪ್ರಿಯೇಷನ್ಸ್ ಗಳನ್ನ ನಾವಿಲ್ಲಿ ತೋರಿಸ್ತೇವೆ. ನೆಕ್ಸ್ಟ್, ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ದಿಸ್ ಇಸ್ ದ ಫೈನಲ್ ಸ್ಟೇಜ್. ಬ್ಯಾಲೆನ್ಸ್ ಶೀಟ್ ಆಮೇಲೆ ನಾವು ಪ್ರಿಪೇರ್ ಮಾಡ್ತೇವೆ. ವಿದ್ಯಾರ್ಥಿಗಳೇ, ಇವು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್, ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇನ್ ಡಿಟೇಲ್ ಎಕ್ಸ್ಪ್ಲನೇಷನ್ ಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈಗ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅನ್ನ ಫೋಕಸ್ ಮಾಡ್ತಾ ಇರೋದ್ರಿಂದ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಬ್ಲಮ್ ಗಳನ್ನ ಆಲ್ರೆಡಿ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಬನ್ನಿ, ಒಂದ್ ಸಣ್ಣ ಪ್ರಾಬ್ಲಮ್ ಇದೆ, ನೋಡ್ಬಿಡೋಣ. ಈ ಕ್ವಶನ್ ಸೆಕ್ಷನ್ ಸಿ ಕೇಳ್ತಾರೆ, ಯೂಶುವಲಿ 15 ಮಾರ್ಕ್ಗೆ. ಸೊ 15 ಮಾರ್ಕ್ಸ್. ಈ ಒಂದು ವಿಡಿಯೋವನ್ನ ಬಹಳ ನೀಟಾಗಿ ನಿಧಾನಕ್ಕೆ ಕೇಳಿಸ್ಕೊಂಡ್ರೆ 15 ಮಾರ್ಕ್ಸ್ ಅನ್ನ ನೀವು ಜೇಬಲ್ ಹಾಕೊಂಡು ಮನೆಗೆ ಹೋಗ್ಬೋದು. ಇವಾಗ
ಓಕೆ, ರೈಟ್. ಸೊ ಬನ್ನಿ ಹಾಗಾದ್ರೆ ನೋಡ್ಬಿಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ 31st March 2019. ಸೊ ಬನ್ನಿ ಇಲ್ಲಿ ನೋಡ್ಬಿಡೋಣ. ನಾನು ನಿಮ್ಗೆ ಪರ್ಟಿಕ್ಯುಲರ್ ಜೊತೆಗೆ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನ ಎಲ್ಲೆಲ್ಲಿ ತೋರಿಸ್ಬೇಕು, ಯಾವ್ಯಾವ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಬೇಕು ಅಂತಾನೂ ಬ್ರಾಕೆಟ್ ನಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ, ಎಸ್ಪೆಷಲಿ ಅಕೌಂಟಿಂಗ್ ಸಬ್ಜೆಕ್ಟ್ ಗಳನ್ನ ಈ ರೀತಿ ಎಲ್ಲೆಲ್ಲಿ ಬರಬೇಕು ಅಂತ ಹೇಳ್ಬಿಟ್ರೆ ಮಿಕ್ಕಿದ ಅವರೇ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ನಾನು ಈ ತರ ಬ್ರಾಕೆಟ್ ನಲ್ಲಿ ಬರ್ದಿದ್ದೀನಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಬರುತ್ತೆ. ವಿಶೇಷವಾಗಿ ಕ್ಯಾಪಿಟಲ್ ಇಸ್ ಅ ವೆರಿ ಓಲ್ಡ್ ಐಟಮ್. ಸೊ ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ನಲ್ಲಿ, ನಾನ್ ಕರೆಂಟ್ ಲಯಬಿಲಿಟಿ ಸೈಡ್ ನಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂಡರ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಸೇಲ್ಸ್ ಇದೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಎ 70,000, ಡಿಪಾರ್ಟ್ಮೆಂಟ್ ಬಿ 30,000 ಇದೆ. ಇದು ಅವರೇ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ. ಸೇಲ್ಸ್ ಇದೆ ಡೈರೆಕ್ಟ್ ಇನ್ಕಮ್. ಸೊ ಹಾಗಾಗಿ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ನಲ್ಲಿ ಎಂಟ್ರಿ ಮಾಡ್ತವೆ. ಸನ್ಡ್ರಿ ಕ್ರೆಡಿಟರ್ಸ್, ಕ್ರೆಡಿಟರ್ ಮೀನ್ಸ್ ಇಟ್ ಇಸ್ ಅ ಲಯಬಿಲಿಟಿ. ಸೊ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ನಲ್ಲಿ ಕರೆಂಟ್ ಲಯಬಿಲಿಟಿ ಅಂಡರ್ ನಲ್ಲಿ ತೋರಿಸಬೇಕು. ಸ್ಟಾಕ್ ಆನ್ 1/4/2018. so it means this is opening stock. This is opening stock. ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಡಿಪಾರ್ಟ್ಮೆಂಟ್ ಎ ಗೆ 3,400, ಡಿಪಾರ್ಟ್ಮೆಂಟ್ ಬಿ ಗೆ 1,100 ತೋರಿಸ್ತೇವೆ. ನೆಕ್ಸ್ಟ್ ಜನರಲ್ ರಿಸರ್ವ್. ಜನರಲ್ ರಿಸರ್ವ್, ಇಟ್ ಇಸ್ ಅ ರಿಸರ್ವ್ ವಿಚ್ ಇಸ್ ಕ್ರಿಯೇಟೆಡ್ ಫಾರ್ ಎನಿ ಜನರಲ್ ಪರ್ಪಸ್. ಸೊ ಇಟ್ ಮೀನ್ಸ್ ಇಟ್ ಇಸ್ ಅ ರಿಸರ್ವ್. ಸೊ ಇಟ್ ಇಸ್ ಕಮ್ ಅಂಡರ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂಡರ್ ನಲ್ಲಿ ಬರುತ್ತೆ. ಎರಡನೇ ಹೆಡಿಂಗ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ರಿಸರ್ವ್ ಅಂಡ್ ಸರ್ಪ್ಲಸ್ ಅಂಡರ್ ನಲ್ಲಿ. ಸನ್ಡ್ರಿ ಡೆಟಾರ್ಸ್. ಸನ್ಡ್ರಿ ಡೆಟಾರ್ಸ್ ಮೀನ್ಸ್ ಕರೆಂಟ್ ಅಸೆಟ್, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಬರುತ್ತೆ. ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್. ಫರ್ನಿಚರ್ ಮೀನ್ಸ್ ಇಟ್ ಇಸ್ ಅನ್ ಅಸೆಟ್, ದಟ್ ಟು ಫಿಕ್ಸ್ಡ್ ಅಸೆಟ್. ಬ್ಯಾಲೆನ್ಸ್ ಶೀಟ್ ಫಿಕ್ಸ್ಡ್ ಅಸೆಟ್ ನಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಶ್ ಇನ್ ಹ್ಯಾಂಡ್, ಇಟ್ ಇಸ್ ಅ ಕರೆಂಟ್ ಅಸೆಟ್. ಸೊ ಬ್ಯಾಲೆನ್ಸ್ ಶೀಟ್ ಕರೆಂಟ್ ಅಸೆಟ್ ನಲ್ಲಿ ಎಂಟ್ರಿ ಮಾಡಿ. ಕ್ಯಾಶ್ ಅಟ್ ಬ್ಯಾಂಕ್, ಬ್ಯಾಲೆನ್ಸ್ ಶೀಟ್ ಕರೆಂಟ್ ಅಸೆಟ್ ನಲ್ಲಿ ಎಂಟ್ರಿ ಮಾಡ್ತವೆ. ಮೆರೈನ್ ಇನ್ಶೂರೆನ್ಸ್. ಮೆರೈನ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಸಮುದ್ರದ ಮುಖಾಂತರ ನೀವು ಸಾಗಣೆ ಮಾಡುವಂತಹ ಗೂಡ್ಸ್ ಗೆ ಮಾಡಿಸುವಂತಹ ಇನ್ಶೂರೆನ್ಸ್ ಇದು. ಇದು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಬರುತ್ತೆ, ಬಿಕಾಸ್ ಇಟ್ ಇಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆನ್ ಗೂಡ್ಸ್. ಸೊ ಯಾವ ರೇಷದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಬ್ರಾಕೆಟ್ ಅಲ್ಲಿ ಹೇಳಿದೀನಿ, 7:3. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳಿಲ್ಲ ಅವರು. ಸೊ ಅದನ್ನ ಏನು ಹೇಳಿಲ್ಲ ಅಂದ್ರೆ ನೆಟ್ ಸೇಲ್ಸ್ ರೇಷಿಯೋದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಪರ್ಚೇಸ್ ಡ್ಯೂಟಿ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಸೊ ಪರ್ಚೇಸಸ್ ಬಂದು ಡಿಪಾರ್ಟ್ಮೆಂಟ್ ಎ 43,000, ಡಿಪಾರ್ಟ್ಮೆಂಟ್ ಬಿ 25,000. ಸೊ ದಿಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಓಕೆ, ಅವರೇ ಸೆಪರೇಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎ ಬಿ ಅನುಸಾರವಾಗಿ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಆಫೀಸ್ ಸ್ಯಾಲರಿ. ಆಫೀಸ್ ಸ್ಯಾಲರಿ ಮೀನ್ಸ್ ಇಟ್ ಕಮ್ಸ್ ಅಂಡರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಯಾವ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಇದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ತೋರಿಸ್ತೀವಿ. ಯಾವ ರೇಷಿಯೋದಲ್ಲಿ, ಸೇಲ್ಸ್ ರೇಷಿಯೋ. SR ಅಂತ ಬರ್ದಿದ್ದೀನಿ. SR ಅಂದ್ರೆ ಸೇಲ್ಸ್ ರೇಷಿಯೋ, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿದ್ದೀನಿ, ಯಾಕಂದ್ರೆ ಜಾಗ ಸಾಲಲ್ಲ. ನೆಕ್ಸ್ಟ್ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಯಾವ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಕ್ಸ್ಚೇಂಜ್ ಅಂಡ್ ಡಿಸ್ಕೌಂಟ್, ಸೊ ದಿಸ್ ಇಸ್ ಆಲ್ಸೋ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ರೇಷಿಯೋ. ಇನ್ವೆಸ್ಟ್ಮೆಂಟ್, ಇಟ್ ಈಸ್ ಅನ್ ಅಸೆಟ್. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಅಂಡರ್ ಅಲ್ಲೇ ಬರುತ್ತೆ, ಬ್ಯಾಲೆನ್ಸ್ ಶೀಟ್ ನಲ್ಲಿ ತೋರಿಸ್ತೀರಿ ಇದನ್ನ. ಓಕೆನಾ? ಫೈನ್. ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ಸ್ ಇದೆ ಸ್ನೇಹಿತರೆ, ಬನ್ನಿ ನೋಡೋಣ. ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಅನ್ನ 2 times ನಾವು ರೆಕಾರ್ಡ್ ಮಾಡ್ತೇವೆ. ಒಂದು ಬಿಫೋರ್ ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಇನ್ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಹಾಗಾಗಿ ನಾನು ಆ ಎಲ್ಲೆಲ್ಲಿ ಎಂಟ್ರಿ ಮಾಡಬೇಕು ಅಂತ ಸಪರೇಟ್ ಆಗಿ ನಾನು ವಿತ್ ಕಲರ್ಸ್ ಕೊಟ್ಟಿದ್ದೀನಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಲರ್ಸ್ ಕಂಡ್ರೆ ಬೇಗ ಕಣ್ಣು ಅದ್ರ ಮೇಲೆ ಬೀಳುತ್ತೆ ಅಂತ ಉದ್ದೇಶದಿಂದ ನಾನು ಇಲ್ಲಿ ಕೊಟ್ಟಿದ್ದೇನೆ. ಮೊದಲನೇ ನೋಡ್ಬೇಡ, ಪ್ರೊವೈಡ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಟ್ 10% ಅಂತ ಹೇಳಿದ್ದಾನೆ. ಫರ್ನಿಚರ್ 10% ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಂದಿರೋ ಅಮೌಂಟ್ ಅನ್ನ ಮೊದಲನೇ ಟೈಮ್ ಅಂದ್ರೆ ಫಸ್ಟ್ ಟೈಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ತೋರಿಸಬೇಕು.
ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ ಬಿ ಗೆ ಯಾವ ರೀತಿ ತೋರಿಸಬೇಕು, ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಎರಡನೇ ಟೈಮ್ ಅಲ್ಲಿ ತೋರಿಸ್ಬೇಕು, ಅದನ್ನ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಫರ್ನಿಚರ್ ಇಂದ ಮೈನಸ್ ಮಾಡ್ಕೊಳ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಶೀಟ್ ನಲ್ಲಿ ಫರ್ನಿಚರ್ ಇಂದ ಮೈನಸ್ ಮಾಡ್ತೀವಿ. ಸೊ ಡಿಪ್ರಿಸಿಯೇಷನ್ 2 ಟೈಮ್ಸ್ ಎಂಟ್ರಿ ಮಾಡ್ತೀವಿ. ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎರಡನೇದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಫರ್ನಿಚರ್ ಇಂದ ಮೈನಸ್ ಮಾಡ್ತೀವಿ. ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಎರಡನೇದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 300 ರೂಪಾಯಿ ಅಂತ ಕೊಟ್ಟಿದ್ದಾರೆ, 300 rupees. ಸೊ ಇದನ್ನ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಸೇಲ್ಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಒಂದ್ ಸಾರಿ. ಎರಡನೇ ಬಾರಿ ಎಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ರೆ, ಇಟ್ ಮಸ್ಟ್ ಬಿ ಡಿಡಕ್ಟೆಡ್ ಫ್ರಮ್ ಡೆಟಾರ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಂದ್ರೆ ಡೆಟಾರ್ ಇಂದ ನಾವು ಮೈನಸ್ ಮಾಡ್ಕೊಳ್ತೇವೆ. ನೆಕ್ಸ್ಟ್ 2% ಆನ್ ಡೆಟಾರ್ಸ್ ಫಾರ್ ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಸೊ ಡೆಟಾರ್ ಮೇಲೆ ಮತ್ತೆ ಅಗೈನ್ ಒಂದ್ಸರಿ ನಾವು 2% ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಸೊ ಅದನ್ನು ಕೂಡ ಸೇಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸೇಲ್ಸ್ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎರಡನೇದು ಬ್ಯಾಲೆನ್ಸ್ ಶೀಟ್ ನಲ್ಲಿ ಡೆಟಾರ್ ಇಂದ ಮೈನಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇನ್ಕ್ರೀಸ್ ಜನರಲ್ ರಿಸರ್ವ್ ಬೈ ₹3000 ಅಂತ ಹೇಳಿದ್ದಾರೆ. ಸೊ ಜನರಲ್ ರಿಸರ್ವ್ ಅನ್ನ 3000 ಇಂದ ಇನ್ಕ್ರೀಸ್ ಮಾಡಿ ಅಂದ್ರೆ ಇನ್ನೂ ಒಂದು 3000 ರಿಸರ್ವ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಟ್ ಈಸ್ ಎ ಕೈಂಡ್ ಆಫ್ ಅನ್ ಅಪ್ರಾಪ್ರಿಯೇಷನ್. ಸೊ ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ನಲ್ಲಿ ಸೆಪರೇಟ್ ಆಗಿ ತೋರಿಸಬೇಕು ಡೆಬಿಟ್ ಸೈಡ್ ನಲ್ಲಿ. ಹಾಗೆ ಮತ್ತೊಂದ್ ಸಾರಿ ರಿಸರ್ವ್ ಅಂಡ್ ಸರ್ಪ್ಲಸ್ ನಲ್ಲಿ ಅದನ್ನ ಆಡ್ ಮಾಡ್ಕೊಳ್ತೀವಿ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಜನರಲ್ ರಿಸರ್ವ್ ಗೆ ಆಡ್ ಮಾಡ್ಕೊಳ್ಬೇಕು 3000ನ. ಸೊ ಅಲೋಕೇಟ್ ಪ್ರಾಫಿಟ್ ಫಾರ್ ಬ್ಯಾಡ್ ಡೆಟ್ಸ್ ಆಲ್ಸೋ ಇನ್ ದ ರೇಷಿಯೋ ಆಫ್ 7:3 ಅಂತ ಕೊಟ್ಟಿದ್ದಾರೆ. ಸೊ ದಾಟ್ ವಿ ವಿಲ್ ಡೂ ಇಟ್. ಹಾಗಾದ್ರೆ ನೋಡೋಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ. ಸೊ ಫಸ್ಟ್ ಹೆಡ್ಡಿಂಗ್ಸ್ ಬರ್ಕೊಳ್ಳಿ. ಇನ್ ದ ಬುಕ್ಸ್ ಆಫ್ ಪ್ರೊಪ್ರೈಟರ್ ಕಂಪನಿ ಯಾವುದು, ಸೊ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನಾನು ಇಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಬಿಟ್ಟಿದ್ದೀನಿ ಯಾವ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ. ಓಪನಿಂಗ್ ಸ್ಟಾಕು 70-30 ಇದು ಅವರೇ ಕೊಟ್ಟಿದ್ದಾರೆ. ಸೊ ಟೋಟಲ್ 1 lakh ಇದೆ. ಸೊ ನೆಕ್ಸ್ಟ್ ಪರ್ಚೇಸಸ್ 43,000, 25,000, ಸೊ 68,000 ಇದು ಅವರೇ ಕೊಟ್ಟಿದ್ದಾರೆ. ಮೆರೈನ್ ಇನ್ಶೂರೆನ್ಸ್ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. 2,400 ಟೋಟಲ್ ಇದೆ. ಅದನ್ನ ನಾನು 7:3 ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಅಂದ್ರೆ 2,400 ಇಂಟು 7/10. ಓಕೆ, ಹಾಗೆ 2,400 ಇಂಟು 3/10 ಈ ತರ ಮಾಡ್ಕೊಂಡ್ರೆ ನಮ್ಗೆ ಡಿಪಾರ್ಟ್ಮೆಂಟ್ ಎ ಗೆ 1,680 ಬರುತ್ತೆ. ಸೊ ಡಿಪಾರ್ಟ್ಮೆಂಟ್ ಬಿ ಗೆ 720 ಬರುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ನಾನು ಹೇಗೆ ಹೇಳ್ತೀನಿ ಅದೇ ತರ ಕ್ಯಾಲ್ಕುಲೇಟ್ ಮಾಡಿ, ಯಾಕಂದ್ರೆ ಇದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಸೊ ಹಾಗಾಗಿ ಫಾರ್ಮೆಟ್ ನಲ್ಲಿ ಈ ತರ ನಾನು ತೋರಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ನಲ್ಲಿ ನೋಡ್ಕೊಳ್ಳಿ. ಸೇಲ್ಸ್ 70,000, 30,000. ಕ್ಲೋಸಿಂಗ್ ಸ್ಟಾಕ್ ಅವರೇ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ 4,000, 1,680. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ ಇಲ್ಲಿ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 74,000 ಫಾರ್ ಡಿಪಾರ್ಟ್ಮೆಂಟ್ ಎ, 31,680 ಫಾರ್ ಡಿಪಾರ್ಟ್ಮೆಂಟ್ ಬಿ, 1,05,680 ಫಾರ್ ಟೋಟಲ್. ಓಕೆ, ಸೊ ಹಾಗಾಗಿ ಅದನ್ನ ಈ ಒಂದು ಬ್ಯಾಲೆನ್ಸ್ ಇಂದ ಅಂದ್ರೆ ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಹಾಗೆ ಮೆರೈನ್ ಇನ್ಶೂರೆನ್ಸ್ ಈ ಮೂರನ್ನು ಮೈನಸ್ ಮಾಡಿದ್ರೆ ನಮಗೆ ಈ ಆನ್ಸರ್ ಬರ್ತದೆ 25,920, 4,860 ಟೋಟಲ್ ಮಾಡಿದ್ರೆ 30,780. ಸೊ ಇಲ್ಲಿ ಬಂದಿರುವಂತಹ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕು, ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬ್ರಾಡ್ ಡೌನ್ ಮಾಡ್ಕೊಳ್ತೀವಿ. ಸೊ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಸೊ 25,920 ಹಾಗೆ 4,860, 30,780. ಸೊ ದಿಸ್ ಇಸ್ ವಾಟ್ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಮಾಡ್ಕೊಳ್ತೀವಿ. ಸೊ ಅದಾದ್ಮೇಲೆ ವಿಲ್ ಗೋ ಟು ಡೆಬಿಟ್ ಸೈಡ್, ರೆಂಟ್, ರೇಟ್ಸ್ ಅಂಡ್ ಇನ್ಶೂರೆನ್ಸ್. ಸೊ ಏನ್ 1,800 ಇದೆ, ಆ 1,800 ಅನ್ನ 7:3 ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1,800 ಇಂಟು 7/10 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 1,260 ಫಾರ್ ಡಿಪಾರ್ಟ್ಮೆಂಟ್ ಎ, 540 ಫಾರ್ ಡಿಪಾರ್ಟ್ಮೆಂಟ್ ಬಿ. ಹಾಗೆ ಆಫೀಸ್ ಸ್ಯಾಲರಿ ಅದು ಕೂಡ 7:3 ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಅದನ್ನ ಹೇಗೆ ತಗೊಳ್ತೀವಿ ಅಂದ್ರೆ 5,180 ಫಸ್ಟ್ ಟೋಟಲ್ ಬರ್ಕೊಂಬಿಡಿ. 5,178 ಇಂಟು 7/10
5178 into 3/10 ಸೇಮ್. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಫಸ್ಟ್ ಟೋಟಲ್ ಬರ್ಕೊಳ್ಳಿ 2700. ಸೊ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು 7:3 ನಲ್ಲಿ. ಸೊ ಡಿಪಾರ್ಟ್ಮೆಂಟ್ ಎ ಗೆ 1890 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿ ಗೆ 810 ಬರುತ್ತೆ. ಸೊ ಹಾಗೆ ಪೋಸ್ಟೇಜ್ ಅಂಡ್ ಟೆಲಿಗ್ರಾಮು 600 ಇದೆ. ಸೊ 600 ಅನ್ನ ಸೇಮ್ 7:3 ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಸೊ ಎಷ್ಟು ಬರುತ್ತೆ ಅಂದ್ರೆ, ಸೊ 420 ಫಾರ್ ಡಿಪಾರ್ಟ್ಮೆಂಟ್ ಎ, 180 ಫಾರ್ ಡಿಪಾರ್ಟ್ಮೆಂಟ್ ಬಿ. ಹಾಗೆ ಎಕ್ಸ್ಚೇಂಜ್ ಅಂಡ್ ಡಿಸ್ಕೌಂಟ್ ಸೇಮ್ 1500. ಸೊ ಅದನ್ನು ಕೂಡ ನೀವು 7:3 ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಸೇಮ್ 1050, 450 ಬರುತ್ತೆ. ಡಿಪ್ರಿಸಿಯೇಷನ್ ಹಾಗೇನೆ 7:3. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ 7:3, ಡಿಸ್ಕೌಂಟ್ ಅಲೌಡ್ 7:3. ಇಷ್ಟು ಮಾಡಿದ್ರೆ ಸ್ನೇಹಿತರೆ ಸೊ ನಮ್ಗೆ ಏನಾಗುತ್ತೆ, ಸೊ ಟೋಟಲ್ ಮಾಡ್ಕೊಳ್ಳಿ. ಸೊ ಟೋಟಲ್ ಇಲ್ಲಿ ಡಿಪಾರ್ಟ್ಮೆಂಟ್ ಏದು ಏನಾಗ್ತದೆ ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಏದು ನೋಡ್ಕೊಳ್ಳಿ, ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 25,920 ಇದೆ. ಬಟ್ ಡಿಪಾರ್ಟ್ಮೆಂಟ್ ಬಿ ನೋಡಿ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಓಕೆ, ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಏದು ಪ್ರಾಫಿಟ್ ಬರುತ್ತೆ. ಸೊ ದಿಸ್ ಇಸ್ ಪ್ರಾಫಿಟ್ 8,572. ಡಿಪಾರ್ಟ್ಮೆಂಟ್ ಬಿದು 2,574 ಇಸ್ ಲಾಸ್. ಓಕೆನಾ, ಇದಿಷ್ಟು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದಾದ್ಮೇಲೆ ನಾವು ಅಪ್ರಾಪ್ರಿಯೇಷನ್ಸ್ ಮಾಡಿದ್ದೇವೆ ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ಸ್ ಅಕೌಂಟ್ ನಲ್ಲಿ. ಸೊ ಲಾಸ್ ಆಗಿರೋದನ್ನ ನಾವು ಡೆಬಿಟ್ ಸೈಡ್ ನಲ್ಲಿ ಬ್ರಾಡ್ ಡೌನ್ ಮಾಡ್ಕೊಳ್ತೇವೆ, ನೆಟ್ ಲಾಸ್ ಬ್ರಾಡ್ ಡೌನ್. ಸೊ ಪ್ರಾಫಿಟ್ ಆಗಿದೆ ಕ್ರೆಡಿಟ್ ಸೈಡ್ ನಲ್ಲಿ ನಾವು ಬ್ರಾಡ್ ಡೌನ್ ಮಾಡ್ಕೊಳ್ತೇವೆ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಟ್ರಾನ್ಸ್ಫರ್ ಟು ರಿಸರ್ವ್ ಅಂತ. ಸೊ ಅದನ್ನ ನಾವು ರಿಸರ್ವ್ ಬರ್ಕೊಂಡಿದೀವಿ 3000. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 2,998 ಬರುತ್ತೆ. ಸೊ ದಿಸ್ ಇಸ್ ವಾಟ್ ದ ಪ್ರಾಫಿಟ್ ವಿಚ್ ಶುಡ್ ಬಿ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟ್ ಗೆ ನಾವು ಈ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಓಕೆನಾ, ರೈಟ್. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಸೊ ಈ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಬಹಳ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ತದೆ. ಸೊ ಶೇರ್ ಹೋಲ್ಡರ್ ಫಂಡ್ಸ್ ನಲ್ಲಿ ಕ್ಯಾಪಿಟಲ್ 30,000. ಸೊ ಜನರಲ್ ರಿಸರ್ವ್ 750 ಲೆಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಹೇಳಿದ್ರು, ಅದನ್ನ 3000 ತಗೊಂಡಿದ್ದೇನೆ ಅಲ್ಲಿ. ಸೊ 750 ಪ್ಲಸ್ 3000, 3,750. ನೆಟ್ ಪ್ರಾಫಿಟ್ ಅಲ್ಲಿ ಏನು ಉಳಿದಿತ್ತು ನಿಮ್ಮ ಪ್ರಾಫಿಟ್, ಸೊ ದಟ್ ಈಸ್ 2,998. ಸೊ ನೆಕ್ಸ್ಟ್ ಅಂಡರ್ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಸೆಂಡ್ರಿ ಕ್ರೆಡಿಟರ್ಸ್ ಒಂದೇ ಐಟಮ್ ಇರೋದು 13,500. ನೆಕ್ಸ್ಟ್ ಸ್ನೇಹಿತರೆ ಅಸೆಟ್ ಸೈಡ್ ಬಂದ್ಬಿಡಿ. ಫರ್ನಿಚರ್ ಫಿಟ್ಟಿಂಗ್ಸ್ ಡಿಪ್ರಿಸಿಯೇಷನ್ಸ್ ಹೇಳಿದ್ದಾರೆ. ಸೊ ಡಿಪ್ರಿಸಿಯೇಷನ್ಸ್ 10% ಅಂತ ಹೇಳಿದರೆ. ಸೊ 10% ಮಾಡಿದ್ರೆ 108 ಬರುತ್ತೆ. ಸೊ 108 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 972. ಸೊ ದಿಸ್ ಇಸ್ 972. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಸೊ 6,900. ನೆಕ್ಸ್ಟ್ ಸೆಂಡ್ರಿ ಡೆಟಾರ್ಸ್ 28,000 ಇದೆ, ಲೆಸ್ RDD 300, ಬ್ಯಾಲೆನ್ಸ್ ಇಸ್ 27,700. ಅದರಲ್ಲಿ ಡಿಸ್ಕೌಂಟ್ 554 ಬರುತ್ತೆ. ಅಂದ್ರೆ ಈ 554 ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ 28,000 ಇಲ್ಲಿ ಫಸ್ಟ್ 300 ತೆಗೆದು ಬಿಡ್ತೀವಿ, 27,700 ಬರುತ್ತೆ. ಅದ್ರ ಮೇಲೆ 5% ಮಾಡಬೇಕು. ದ ಬ್ಯಾಲೆನ್ಸ್ ಆಫ್ ಡೆಟಾರ್ ಇಸ್ 27,146. ಸೊ ಕ್ಯಾಶ್ 2,500, ಬ್ಯಾಂಕ್ ಬ್ಯಾಲೆನ್ಸ್ 7,050, ಕ್ಲೋಸಿಂಗ್ ಸ್ಟಾಕ್ 4,000 ಪ್ಲಸ್ 1,680. ಸೊ ಇವೆರಡನ್ನು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ 5,680. ಇವೆರಡನ್ನು ಟೋಟಲ್ ಮಾಡ್ತೀವಿ. ಫೈನಲಿ ಅವರ್ ಟೋಟಲ್ ಲಯಬಿಲಿಟೀಸ್ ಶುಡ್ ಬಿ ಮ್ಯಾಚ್ ವಿತ್ ದ ಟೋಟಲ್ ಅಸೆಟ್ಸ್. ಸೊ ದಿಸ್ ಇಸ್ ವಾಟ್ ದ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಟೆಕ್ಸ್ಟ್ ಮೀ ಆರ್ ಕಾಲ್ ಮೀ. ಸೊ ಥ್ಯಾಂಕ್ ಯು ಸ್ನೇಹಿತರೆ. ಸೊ ಬಹುಶಃ ಇವತ್ತಿನ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಏನಾದರೂ ಇದ್ರೆ ನಮಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ.